ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೇವೆ ಅಂದರೆ, ನೀವು ಮನೇಲಿ ಇದ್ಕೊಂಡೆ ಜಾವಾ, C++, ಪೈಥಾನ್, ಸೊ ಈ ಥರದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನು ಕಲ್ತ್ಕೊಬಹುದು. ಅದು ಮಾತ್ರ ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಥಿಕಲ್ ಹ್ಯಾಕಿಂಗ್ ಮತ್ತು ಬಿಸ್ನೆಸ್ ಅನಾಲಿಟಿಕಲ್ಸ್, SQL ಎಲ್ಲ ಸುಮಾರು ತರಹದ ಕೋರ್ಸಸ್ಗಳನ್ನು ನೀವು ಮನೇಲಿ ಇದ್ಕೊಂಡೆ ಫ್ರೀಯಾಗಿ ಕಲ್ತ್ಕೊಬೋದು ಅಂದರೆ ನಿಮಗೆ ತುಂಬಾ ಸಂತೋಷ ಆಗುತ್ತಲ್ವಾ? ಹೌದು. ಸೊ ಇವತ್ತು ಒಂದು ಅಪ್ಲಿಕೇಶನನ್ನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ನೇಮು ಸಿಂಪ್ಲಿ ಲರ್ನ್ ಅಂತ. ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಈ ಒಂದು ವಿಡಿಯೋನ ಮಾಡಲಿಕ್ಕೆ ನನಗೆ ಯಾರೂ ಪ್ರಮೋಷನನ್ನು ಮಾಡಿಲ್ಲ. ಸೊ ಎಲ್ರಿಗೂ ಒಂದು ಇಂಟ್ರೆಸ್ಟ್ ಇರುತ್ತಲ್ವ, ನಾವು ಮನೇಲೇ ಎತ್ಕೊಂಡು ಏನಾರೋ ಒಂದು ಕೋರ್ಸ್ ಮಾಡಬಹುದು, ಏನಾದರೂ ಒಂದು ಕಲಿಬೇಕು ಅಂತ ಆಸಕ್ತಿ ಇರುತ್ತಲ್ವ, ಅವರಿಗೆ ಇದು ಬೆಸ್ಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಚಾನಲ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿದ್ದು, ಟೆಕ್ನಾಲಜಿ ಕಂಟೆಂಟ್ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ, ಒಂದು ಕಲೀಲಿಕ್ಕೆ ಸಿಗ್ತಾ ಇದೆ. ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ನಮಗೆ ಫ್ರೀಯಾಗಿ ಕಲ್ತ್ಕೊಬೋದು ಅಂತ ಒಂದು ಆಪ್ಷನ್ ಇದ್ದರೆ ಟ್ರೈ ಮಾಡ್ಬೋದಲ್ವ. ಇಂಟ್ರೆಸ್ಟ್ ಇರೋರು, ಯಾರು ದುಡ್ಡು ಕೊಟ್ಟು ಓದಬೇಕು ಅಂತನೆಲ್ಲ ಫ್ರೀಯಾಗಿ ಓದ್ಕೊಬಹುದು. ಸೊ ಅದಕ್ಕೋಸ್ಕರನೇ ಈ ಒಂದು ಅಪ್ಲಿಕೇಶನನ್ನು ನಾನು ರೆಫರ್ ಮಾಡ್ತಿರೋದು. ಓಕೆ, ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ನೋಡ್ಕೊಬಹುದು. ಇಲ್ಲಿ ಟಾಪ್ ಕೋರ್ಸಸ್ಗಳಿದ್ದಾವೆ. ಇದೆಲ್ಲದೂ ಫ್ರೀಯಾಗಿ ನಮಗೆ ಸಿಗ್ತಾ ಇದೆ. ಇಂಟ್ರೊಡಕ್ಷನ್ ಟು ಸೈಬರ್ ಸೆಕ್ಯೂರಿಟಿ ಫ್ರೀ ಕ್ಲಾಸಸ್ ಇದೆ, ಮತ್ತು ಇಂಟ್ರೊಡಕ್ಷನ್ ಟು ಡೇಟಾ ಅನಾಲಿಟಿಕ್ ಕೋರ್ಸು, ಬಿಸ್ನೆಸ್ ಅನಾಲಿಟಿಕ್ಸು, ಡೇಟಾ ಸೈನ್ಸಲ್ಲಿ ನೋಡೋದಾದರೆ ಪೈಥಾನು, ಮೆಷಿನ್ ಲರ್ನಿಂಗು. ಸೊ ಈ ಥರ ಸುಮಾರು ಕೋರ್ಸಸ್ಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. IoT ಅಂದರೆ ಏನು ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಫುಲ್ ಕ್ಲಾಸಸ್ಸೇ ಇರುತ್ತೆ. ಎಥಿಕಲ್ ಹ್ಯಾಕಿಂಗ್ ಫಾರ್ ಬಿಗಿನರ್ಸು, ಈ ಕೋರ್ಸಸ್ಗಳು ನಿಮಗೆ ಸಿಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಈ ಒಂದು ಎಥಿಕಲ್ ಹ್ಯಾಕಿಂಗ್ ಫಾರ್ ಬಿಗಿನರ್ಸ್ ಅಂತ ಒಂದು ಕೋರ್ಸ್ ಇದೆ ಅಲ್ವಾ, ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡೋದಾದರೆ ನಿಮಗೆ 3 hours ಒಂದು ಕ್ಲಾಸಸ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ವಿಡಿಯೋ ಲೆಸನ್ಸ್ಗಳು ನಿಮಗೆ ಹಾಕ್ತಾರೆ. ಎಲ್ಲದು ಇಂಗ್ಲೀಷಲ್ಲಿರುತ್ತೆ. ಸೊ ಲ್ಯಾಂಗ್ವೇಜಸ್ ಎಲ್ಲ ಇಂಗ್ಲೀಷಲ್ಲಿ ಕಲ್ತ್ರೇ ಈಸಿಯಾಗಿರುತ್ತೆ. ಯಾರು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗಲ್ಲ. ಓಕೆ, ಸೊ ಎಲ್ಲದು ಇಂಗ್ಲೀಷಲ್ಲೇ ಇರುತ್ತೆ. ಮತ್ತು ಕೋರ್ಸ್ ಕಂಪ್ಲೀಷನ್ ಆದಮೇಲೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಇದರಲ್ಲಿ. ಓಕೆ, ನೀವು ಸಿಂಪ್ಲಿ ಲರ್ನಲ್ಲಿ ಒಂದು ಎಥಿಕಲ್ ಹ್ಯಾಕಿಂಗ್ ಫಾರ್ ಬಿಗಿನರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಅಂತ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಕೊಡ್ತಾರೆ. ಸೊ ಅದು ಕೂಡ ಮೇನ್ ಆಗಿರುತ್ತೆ. ಅದು ಮಾತ್ರ ಅಲ್ಲದೆ ಈ ಒಂದು ಕೋರ್ಸಿಗೆ ನಿಮಗೆ 90 days ಫ್ರೀ ಆಕ್ಸೆಸ್ ಇರುತ್ತೆ. ನೀವು ಏನು ದುಡ್ಡು ಕಟ್ಟೋದೇ ಬೇಡ, ಫುಲ್ಲಾಗಿ ಓದ್ಕೊಂಡು ಸರ್ಟಿಫಿಕೇಟನ್ನು ತೊಗೊಬಹುದು. ಮತ್ತು ಈ ಒಂದು ಕೋರ್ಸಸ್ನಲ್ಲಿ ಎಥಿಕಲ್ ಹ್ಯಾಕಿಂಗ್ಗೆ ಯೂಸ್ ಮಾಡುವಂತಹ ಟೂಲ್ಸ್ಗಳನ್ನೆಲ್ಲ ನಿಮಗೆ ಇಂಟ್ರೊಡಕ್ಷನ್ ಮಾಡಿ ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಮತ್ತು ಯಾವುದೇ ಒಂದು ಸಿಸ್ಟಮ್ನಲ್ಲಿ ವಲ್ನರಬಿಲಿಟಿಯನ್ನು ಕಂಡುಹಿಡಿಯೋದು ಹೇಗೆ, ಅದನ್ನು ಫಿಕ್ಸ್ ಮಾಡೋದು ಹೇಗೆ, ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಸೊ ಸ್ಕಿಲ್ಸ್ ಯು ವಿಲ್ ಗೆನ್ ಡೇಟಾಬೇಸ್ ಸ್ಕಿಲ್ಸು, ಮತ್ತು ಕ್ರಿಪ್ಟೋಗ್ರಫಿ ಸ್ಕಿಲ್ಸು, ಲಿನಕ್ಸ್ ಆ್ಯಂಡ್ ಡೇಟಾಬೇಸ್ ಸ್ಕಿಲ್ಸು, ಮತ್ತು ಟ್ರೋಜನ್ಸ್ ಬ್ಯಾಕ್ ಡೋರ್ಸು. ಸೊ ಈ ಥರ ಸುಮಾರು IDS ಫೈರ್ ವಾಲ್ಸು ಆ್ಯಂಡ್ ಹನಿ ಪಾಟ್ಸು. ಸೊ ಈ ಥರ ಸುಮಾರು ಟರ್ಮ್ಸನ್ನು ನಿಮಗೆ ಇದರಲ್ಲಿ ಕಲಿಸ್ಕೊಡ್ತಾರೆ. ಎಲ್ಲದೂ ನಿಮಗೆ ಲೆಸನಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಅಂತ ನೋಡೋದಾದರೆ IT ಆಪರೇಷನ್ ಮ್ಯಾನೇಜರ್ಸ್ಗೆ, IT ಸೆಕ್ಯೂರಿಟಿ ಆಫೀಸರ್ಸ್ಗೆ. ಸೊ ಈ ಥರ ಎಲ್ರಿಗೂ ಈ ಒಂದು ಕೋರ್ಸ್ ತುಂಬಾ ಯೂಸ್ ಆಗುತ್ತೆ. ಮತ್ತು ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನೋಡೋಕ್ಕೆ ಈ ಥರ ಇರುತ್ತೆ. ಓಕೆ, ಸೊ ಈ ಥರ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಈ ಥರ ಎಲ್ಲ ಕೋರ್ಸಸ್ಗಳಿಗೆ ಒಳ್ಳೆ ಒಂದು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಈ ಥರ ಟ್ರೈ ಮಾಡ್ಕೊಬಹುದು. ಸೊ ಯಾತಕ್ಕಿತ್ತಲ್ಲ. ಮತ್ತು ಇನ್ನೊಂದು, ನೀವು ಇದರಲ್ಲಿ ಕೋರ್ಸಸ್ಗಳನ್ನು ಸ್ಟಾಪ್ ಮಾಡಿ ಕೂಡ ಓದ್ಕೊಬೋದು. ಇವತ್ತೊಂದು ಲೆಸನು, ನಾಳೆ ಒಂದು ಲೆಸನು, ಆ ಥರ ಕೂಡ ಓದ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಕೆಲವೊಂದು 3-4 ಕೋರ್ಸ್ಗಳು ಮಾತ್ರ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಮತ್ತು ನಿಮ್ಗೆ ಇನ್ನೂ ಬೇಕು ಅಂದರೆ ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡಿಬಿಟ್ಟು ನೀವು ಇನ್ನೂ ಕೋರ್ಸಸ್ಗಳನ್ನು ಫ್ರೀಯಾಗಿ ಓದ್ಕೊಬಹುದು ಮತ್ತು ಸರ್ಟಿಫಿಕೇಷನ್ ಕೂಡ ತೊಗೊಬೋದು. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಿಗೆ ತಿಳಿಸಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ ಗ್ರೂಪಿಗೂ ಸೆಂಡ್ ಮಾಡಿ. ಯಾಕಂದರೆ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು BBM ಓದಿದ್ದೆ, BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದರಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಬಿಸ್ನೆಸ್ಸಿಗೆ ಬೇಕಾದದ್ದು ನಾನು ಸತ್ಯವಾಗ್ಲೂ ಇದುವರೆಗೂ ಓದಿಲ್ಲ ಸ್ವಾಮಿ. ಅದನ್ನೆಲ್ಲ ಓದ್ಕೊಂಡು ಬಿಸ್ನೆಸ್ಸಿಗೆ ಹೋದರೆ ನಿಜವಾಗ್ಲೂ ಅಲ್ಲೇನೂ ವರ್ಕೌಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸ್ಕಿಲ್ಲನ್ನು ನೀವು ಡೆವಲಪ್ ಮಾಡಬೇಕಾಗುತ್ತೆ. ಈಗಲೂ ಕೂಡ ನನ್ನ ಜೊತೆ BCA MCA ಸ್ಟೂಡೆಂಟ್ಸ್ಗಳು ಇದ್ದಾರೆ. ಅವ್ರ ಹತ್ರ ಬಾಸ್ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಡೋಕ್ಕಾಗತ್ತಾ, ಒಂದು ವೆಬ್ಸೈಟನ್ನು ರೆಡಿ ಮಾಡಿ ಕೊಡೋಕ್ಕಾಗತ್ತಾ, ಒಂದು ಪ್ರೋಗ್ರಾಮಿಂಗನ್ನು ಬರೆಯೋಕ್ಕಾಗುತ್ತಾ ಅಂತ ಕೇಳಿದ್ರೆ, ಮತ್ತು 3 ವರ್ಷ ಏನು ಕಲಿತರು, ಬರೀ 3 ವರ್ಷ ಬರೀ ಇಂಟ್ರೊಡಕ್ಷನಿಗೆ 3 ವರ್ಷ ಕಲಿತ್ರೆ, ಮತ್ತು ಅವರಿಗೆ ಹೇಗೆ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗುತ್ತೆ, ಅವ್ರು ಹೇಗೆ ಪ್ರೋಗ್ರಾಮಿಂಗನ್ನು ಕಲಿತಾರೆ, ಹೇಗೆ ಅವರಿಗೆ ಕೆಲಸ ಸಿಗುತ್ತೆ, ಹೇಗೆ ಅವರು ಒಂದು ಫೋಮನ್ನು ಕಟ್ತಾರೆ. ಈಗ ನಾನು ಬಿಸ್ನೆಸ್ ಹೋಗಿ ಮಾಡಿದೆ ಅಂದರೆ ನನಗೆ ಬಿಸ್ನೆಸ್ ಮಾಡುವಂಥ ಸ್ಕಿಲ್ ಬೇಕು. ಹೋದ್ನಾ ಬಿಸ್ನೆಸ್ ಕೋರ್ಸಸನ್ನು ಮಾಡೋದನ್ನ, BBA ಕಂಪ್ಲೀಟ್ ಆಯಿತಾ, ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಟಾರ್ಟ್ ಮಾಡುವಂಥ ಸ್ಕಿಲ್ಸು ಬೇಕು.
ಓಕೆ. ಈಗ ನೀವು ಕಷ್ಟಪಟ್ಟು BBA ಓದ್ತಿದ್ದೀರಾ ಅಥವಾ MCA ಓದ್ತಿದ್ದೀರಾ ಅಂದರೆ ಯಾವೊಂದೋ ಕೆಳಗೋಗಿ ಕೆಲಸ ಮಾಡೋಕೆ ಅಥವಾ ನಿಮ್ಮದೇ ಒಂದು ಬಿಸ್ನೆಸ್ಸನ್ನು ಕಟ್ಟೋಕೆ. ಸೊ MCA ಬಿಟ್ಬಿಡಿ, ಅವ್ರೆಷ್ಟು ಅವ್ರು ಏನು ಬೇಕಾದ್ರೆ ಮಾಡ್ಕೊಬೋದು, ಓನ್ ಅಪ್ಲಿಕೇಶನನ್ನೆಲ್ಲ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳೋಣ, ಅವ್ರದ್ದೆಲ್ಲ ನನಗೆ ಯಾಕೆ. ಈಗ ನಾನು ಬಿಸ್ನೆಸ್ಸನ್ನು ಕಲಿತೆ, ನನ್ನದೇ ಒಂದು ಬಿಸ್ನೆಸ್ ಕಟ್ಟಬೇಕಾ ಅಥವಾ ಯಾವೊಂದೋ ಕೆಳಗೆ ಹೋಗಿ 10,000 ರೂಪಾಯಿ 12,000 ರೂಪಾಯಿ ಕೆಲಸಕ್ಕೆ ಹೋಗ್ಬೇಕಾ. ಸೊ ಎಲ್ಲರ ಗತಿನೂ ಇದೇ ಆಗಿದೆ. ಅದಕ್ಕೆ ಅವರವರು ತನ್ನ ಸ್ಕಿಲ್ಸನ್ನು ಡೆವಲಪ್ ಮಾಡೋಕ್ಕೆ ಈ ಥರದ್ದೆಲ್ಲ ಯೂಸ್ ಮಾಡ್ಕೊಳ್ಳಿ. ಇದೇ ಅಂತಲ್ಲ, ಇದನ್ನು ಬಿಟ್ಟರೆ ಯುಡಮಿ ಅಂತ ಇದೆ, ಅದರಲ್ಲೂ ಕೂಡ ನಿಮಗೆ 500 ರೂಪೀಸ್ ಕೋರ್ಸಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ, ಡೇಟಾ ಸೈನ್ಸ್ ಬಗ್ಗೆ, ಮತ್ತು ಪೈಥಾನು, ಜಾವಾ, C++, ಸೊ ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಮತ್ತು HTML, ಸೊ ಈ ಥರ ಹಲವಾರು ಕೋರ್ಸಸ್ಗಳನ್ನು ನೀವು ಮನೇಲಿ ಎತ್ಕೊಂಡೇ ಕಲ್ತ್ಕೊಬಹುದು. ಆಸಕ್ತಿ ಇದ್ದವರು ಮಾತ್ರ ಕಲ್ತರೆ ಸಾಕು. ಆಸಕ್ತಿ ಇಲ್ಲದವರಿಗೆ ಇದು ಯಾವ ಲೆಕ್ಕಕ್ಕೂ ಇಲ್ಲ ಅಲ್ವಾ. ಸೊ ಆದಷ್ಟು ಇದನ್ನೆಲ್ಲದನ್ನು ಸ್ಟೂಡೆಂಟ್ಸ್ ಇರುವ ಗ್ರೂಪ್ಸಿಗೆ ಸೆಂಡ್ ಮಾಡಿ, ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಸೆಂಡ್ ಮಾಡಿ. ಯಾಕಂದರೆ ಹಿಸ್ಟ್ರಿಯಲ್ಲಿ ನೋಡಬೇಕಂದ್ರೆ ಚಿಕ್ಕ ಮಕ್ಕಳು ಕೂಡ ಹ್ಯಾಕಿಂಗಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಹೇಳೋಕ್ಕಾಗಲ್ಲ, ಯಾರಿಗೆ ಬೇಕಾದ್ರೂ ಆಸಕ್ತಿ ಬರ್ಬೋದು, ಯಾರಿಗೆ ಬೇಕಾದರೂ ಕಲಿಯುವಂತಹ ನಾಲೆಡ್ಜ್ ಇರಬಹುದು. ನನಗಂತೂ ಗೊತ್ತಿಲ್ಲ. ಸೊ ಟೈಮ್, ಯಾಕಂದರೆ ಒಂದು ವಿಷಯನ ಒಬ್ರಿಗೆ ಇಷ್ಟ ಆಯಿತು ಅಂದರೆ ಇಷ್ಟಪಟ್ಟು ಕಲಿತಾರೆ. ಅದು ಅವರಿಗೆ 6 ವಯಸ್ಸಲ್ಲಿ ಬರ್ಬೋದು, 8 ವಯಸ್ಸಲ್ಲಿ ಬರ್ಬೋದು, ಇಲ್ಲ SSLC ಓದುವಾಗ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಅಂಥವ್ರನ್ನ ನೋಡಿ ಎಲ್ರಿಗೂ ಸೆಂಡ್ ಮಾಡಿ, ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ರಿಗೂ ಸೆಂಡ್ ಮಾಡಿ ಒಂದು ವಿಡಿಯೋನ. ತುಂಬ ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದನೂ. ನನ್ನ ರಿಕ್ವೆಸ್ಟ್ ಇದೆ, ವಿಡಿಯೋನ ಲೈಕ್ ಮಾಡಬೇಕು ಅಂತೆಲ್ಲ, ಕಮೆಂಟ್ ಮಾಡಬೇಕು ಅಂತೆಲ್ಲ ಆದಷ್ಟು ಸ್ಟೂಡೆಂಟ್ಸಿಗೆ ತಲುಪಿಸಿ. ಯಾಕಂದರೆ ಫ್ರೀ ಕೋರ್ಸಸ್ ಇದನ್ನೆಲ್ಲ ಕಲಿಬೇಕು ಅಂದರೆ ನೀವು 3-4 ತಿಂಗಳು ಹೋಗಬೇಕಾಗತ್ತೆ ನೀವು ಸೈಬರ್ ಸೆಂಟ್ರಿಗೆ. ಮತ್ತು ಸೈಬರ್ ಸೆಂಟ್ರಲ್ಲ, ಸೊ ಕಲಿಸ್ತಾರಲ್ವ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಸು, ಅದಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೋದ್ರೂ ಇಷ್ಟು ಕ್ಲೀನಾಗಿ ಕಲಿಸೋದೇ ಇಲ್ಲ. ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ನೀವು ಈ ಥರ ಅಂತೂ ಖಂಡಿತವಾಗ್ಲೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡಿ, ನಿಮ್ಮ ಇಷ್ಟ. ಓಕೆ, ಬಾಯ್.